ನಾನು ಸರಿಗೆ ಒಂದು ಅಂದರೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿ, ಸಣ್ಣ ಪ್ರಶ್ನೆ. ಆ, ಪ್ರಶ್ನೆ ಪ್ರಶ್ನೆ ಮೇಲೆ ಒಂದು ಪ್ರಶ್ನೆ, ಅಂದರೆ ಅದ್ರ ಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಓಕೆ ಸರ್, ನೀವು ಎಲ್ಲರೂ ಹೇಳ್ತಾರೆ ಫೋನ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಅಂತ. ಪ್ರಾಕ್ಟಿಕಲಿ ಅಂದರೆ ಹೌದು ಕಡಿಮೆ ಮಾಡಿದ್ವಿ, ಬಟ್ ಫೋನ್ ಇಲ್ದಲೆ ಈಗಿರೋ ಪ್ರೆಸೆಂಟ್ ಕಾಲದಲ್ಲಿ ಬದುಕ್ಲಿಕ್ಕೆ ಆಗುತ್ತೆ ಸರ್? ಅಂದರೆ ಬದುಕ್ಬೋದು, ಬಟ್ ಇವಾಗೆಲ್ಲ ಫೋನ್ಪೇ, ಗೂಗಲ್ ಪೇ ಎಲ್ಲ ಡಿಜಿಟಲೈಸೇಷನ್ ಸರ್. ಈವನ್ ಫ್ರೆಂಡ್ಶಿಪ್ಪು, ಈಗ ನಾನು ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ಕೂಡ ಒಬ್ಬರು ನನಗೆ ಅವ್ರ ವಾಟ್ಸಪ್ ನಂಬರ್ ಕಳಿಸಿದ್ರೇ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ಬಟ್ ಎಲ್ಲರೂ ಹೇಳ್ತಾ ಇರೋದೇನೆಂದರೆ ಏನೋ ಫೋನ್ ದೂರ ಮಾಡಿ ಹೋಗಿ ಫಿಸಿಕಲ್ ಆಗಿ ಹೋಗಿ ಅಟ್ಯಾಚ್ ಆಗಿ ಅಂತಾರೆ. ಹೌದು, ಐ ಅಪ್ರಿಷಿಯೇಟ್ ದಟ್, ಬಟ್ ಪ್ರಾಕ್ಟಿಕಲಿ ಅದು ವರ್ಕೌಟ್ ಆಗುತ್ತೆ ಸರ್? ದಟ್ಸ್ ಅ ಗುಡ್ ಕ್ವಶನ್. ಸೊ ನೀವು ಕೇಳಿದಂಥ ಒಂದು ಪ್ರಶ್ನೆ, ಮೊಬೈಲ್ ಇಲ್ದಲೆ ನಾವು ಜೀವನ ಮಾಡ್ಲಿಕ್ಕೆ ಆಗುತ್ತಾ ಈ ಕಾಲದಲ್ಲಿ? ನಿಮ್ಮ ಒಂದು ಪ್ರಶ್ನೆಯನ್ನು ನಾವು ಮಾತನಾಡ್ತಿರುವಂಥ ಒಂದು ಒತ್ತಡಕ್ಕೆ ಕೂಡ ನಾನು ಸೇರಿಸಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ನಾನು ಹೇಳುವಂಥದ್ದು, ಮೊಬೈಲ್ ಯೂಸ್ ಮಾಡೋದ್ರಿಂದ ಒತ್ತಡಕ್ಕೆ ನೀವು ಗುರಿ ಆಗ್ತೀರಾ ಎನ್ನುವಂಥ ಒಂದು ಮಾತಿನಲ್ಲಿ ಎಷ್ಟು ಸತ್ಯತೆ ಇದೆಯೋ, ಆ ಒಂದು ಮಾತಿನಲ್ಲೇ ಮೊಬೈಲ್ ಯೂಸ್ ಮಾಡುವುದರಿಂದ ಕೂಡ ನೀವು ಬುದ್ಧಿವಂತರಾಗ್ತೀರಾ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಇವಾಗ ನಾನು ಹೇಳುವಾಗೆ ಎಲ್ಲ ಒಂದು ಕಾರ್ಯವನ್ನು ನಾವು ತೆಗೆದುಕೊಳ್ಬೇಕಾದ್ರೆ, ಲೋಕದಲ್ಲಿ ಇನ್ವೆಂಟ್ ಮಾಡಿರುವಂಥ ಎಲ್ಲ ಕಾರ್ಯಗಳು ಬೋತ್ ಗಿವ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇದೆ. ಬಳಕೆ ಇದೆ, ದುರ್ಬಳಕೆ ಇದೆ. ಆದರೆ ಅದನ್ನು ಬಳಸುವಂಥ ವ್ಯಕ್ತಿಯ ಮೇಲೆ ಅದು ಆಧಾರಿತಗೊಳ್ಳುತ್ತೆ. ನಾವು ಮೊದಲನೇ ಸೆಗ್ಮೆಂಟಲ್ಲಿ ಹೇಳಿದ ಹಾಗೆ, ನಮಗೆ ಜಾಸ್ತಿಯಾಗಿ ವರ್ಚುವಲ್ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಆಫ್ಲೈನಲ್ಲಿ ತುಂಬ ಕಡಿಮೆ ಇದ್ದಾರೆ ಎಂಬುದಾಗಿ ಹೇಳಬೇಕಾದ್ರೆ, ಅಲ್ಲೇ ನಮಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿಯಾಗಿ ಒಂದು ಫ್ರೆಂಡ್ಶಿಪ್ಪನ್ನು ನಾವು ನೋಡ್ತಾ ಇದ್ದೇವೆ ಎನ್ನುವಂಥದ್ದು. ಸೊ ನಾನು ಹೇಳಿರುವಂಥದ್ದು, ಈ ಒಂದು ನಾವು ಯಾಕೆ ನಮ್ಮ ಒಂದು ಒತ್ತಡಕ್ಕೆ ಬಂದಾಗ ಯಾವ ಒಂದು ವರ್ಚುವಲ್ ಫ್ರೆಂಡ್ಸ್ ಕೂಡ ನಮ್ಮ ಒಂದು ಸಹಾಯಕ್ಕೆ ಬರುವುದಿಲ್ಲ, ಬಟ್ ಆಫ್ಲೈನ್ ಫ್ರೆಂಡ್ಸ್ ಮಾತ್ರನೇ ಬರುವಂಥದ್ದು. ಸೊ ಅಲ್ಲಿ ನಮಗೆ ಫ್ರೆಂಡ್ಶಿಪ್ ಯಾವ ಒಂದು ಕಾರ್ಯದಲ್ಲಿ ನಮಗೆ ಮುಖ್ಯತೆ ಬೇಕು ಎನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ನಮ್ಮ ಒಂದು ಕಾರ್ಯಕ್ಕೆ ಯಾರು ಸಹಾಯ ಮಾಡ್ಲಿಕ್ಕಿದ್ದಾರೆ ಎನ್ನುವಂಥ ಆಧಾರದ ಮೇಲೆ ನಮ್ಮ ಒಂದು ಫ್ರೆಂಡ್ಶಿಪ್ ಅಥವಾ ನಮ್ಮ ಗೆಳೆತನವನ್ನು ನಾವು ಬಿಲ್ಡಪ್ ಮಾಡ್ಕೊಳ್ಬೇಕೆ ಹೊರತು, ನಮ್ಮ ಒಂದು ಅಹಮನ್ನು ತೋರಿಸ್ಲಿಕ್ಕೆ ಅಥವಾ ನಮ್ಮ ಒಂದು ಗೌರವವನ್ನು, ಡಿಗ್ನಿಟಿಯನ್ನು ಸೊಸೈಟಿಲಿ ಮೇಂಟೈನ್ ಮಾಡಲಿಕ್ಕೆ ಆದರೆ ನಮಗೆ ಆಫ್ಲೈನ್ ಫ್ರೆಂಡ್ಸ್ ಬೇಡ, ಆನ್ಲೈನ್ ಫ್ರೆಂಡ್ಸಲ್ಲೇ ನಾವು ಇಟ್ಕೊಳ್ಳೋಣ. ಇವಾಗ ನೀವು ಕೇಳುವಂಥ ಒಂದು ಪ್ರಶ್ನೆ, ಮೊಬೈಲ್ ಇಲ್ಲದೆ ನಾವು ಜೀವನ ಮಾಡಲಿಕ್ಕಾಗುತ್ತೆ ಈ ಕಾಲದಲ್ಲಿ? ಖಂಡಿತವಾಗ್ಲೂ ಇಲ್ಲ. ಇವಾಗ AI ಜನರೇಷನ್, AI ಇಲ್ದಲೆ ಇವಾಗ ಜನರು ಯಾರು ಕೂಡ ಜೀವನ ಮಾಡ್ತಿಲ್ಲ. ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಎಂಬುದಾಗಿ ನಾನು ನಂಬ್ತೇನೆ. ಗಂಡ ಹೆಂಡ್ತಿ ಗಂಡ ಆಲ್ ರೂಮಲ್ಲಿ ಕುತ್ಕೊಂಡಿದ್ದಾರೆ, ಹೆಂಡ್ತಿ ಬೆಳಗಿನ ಜಾವ ಎದ್ದು ಬರ್ತಾ ಇದ್ದಾರೆ. ಗಂಡನ ನೋಡಿದ ಕೂಡಲೇ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸಡನ್ ಆಗಿ ಹೆಂಡ್ತಿ AI ಹತ್ರ ಕೇಳ್ತಾರೆ, ನಾನು ಇವಾಗ ನನ್ನ ಗಂಡನ ನೋಡಿದೆ, ಏನು ಹೇಳಬೇಕು? ಹೆಂಡ್ತಿ ಅವಾಗ AI ಹೇಳ್ತಾ ಇದೆ, ಆಸ್ಕ್ ಹಿಮ್ ಹೌ ಆರ್ ಯು, ಹೌ ವಾಸ್ ದ ನೈಟ್. ಅವಾಗ ಈ ಪ್ರಶ್ನೆಯನ್ನ AI ಜನರೇಟ್ ಮಾಡಿರುವಂತ ಪ್ರಶ್ನೆಯನ್ನ ಹೆಂಡತಿ ಕೇಳಬೇಕಾದ್ರೆ ಗಂಡ ಕೇಳಿ ಅವನಿಗೇನು ಉತ್ತರ ಕೊಡಬೇಕು ಗೊತ್ತಿಲ್ಲ. AI ಹತ್ರ ಮಾತ್ರ ಕೇಳ್ತಾ ಇದ್ದಾನೆ, ಏನಕ್ಕಿದು ಉತ್ತರ ಕೊಡಬೇಕು ಅಂತ. ಮೀನ್ ಟು ಸೇ, ಎನಿಥಿಂಗ್ ಓವರ್ ಡಿಪೆಂಡೆಂಟ್ ಈಸ್ ಸಮಥಿಂಗ್ ಬ್ಯಾಡ್. ದೇವರು ನಮಗೆ ಮೆದುಳು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸೋಣ. ಜಾಸ್ತಿ ಯಾವುದೇ ವಸ್ತು ಜಾಸ್ತಿಯಾಗಿ ನಾವು ಉಪಯೋಗಿಸ್ಬೇಕಾದ್ರೆ ದುರ್ಬಳಕೆನೇ ಆಗುತ್ತೆ. ಸೊ ಇಲ್ಲಿ ಮೊಬೈಲ್ ಇಲ್ದಲೇ ನಾವು ಜೀವನ ಮಾಡೋಕ್ಕಾಗಲ್ಲ, ಆದರೆ ನಾವು ಎಷ್ಟಾಗಿ ಅದನ್ನು ಯೂಸ್ ಮಾಡಬೇಕು ಎನ್ನುವಂಥ ಒಂದು ತಿಳುವಳಿಕೆ ನಮಗೆ ಇರಬೇಕು. ಇವಾಗ ನೋಡಿ, ಟೆಕ್ನಾಲಜಿ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಮೊಬೈಲಲ್ಲಿಯೇ ಸ್ಟಾಪ್ ವಾಚ್ ಅನ್ನುವಂಥದ್ದಿದೆ. ನಮ್ಮ ಒಂದು ಮೊಬೈಲ್ ಸೆಟ್ಟಿಂಗಲ್ಲಿ ಏನಂತ ಹೇಳಿದ್ರೆ, ಒಂದು ಸಮಯದವರೆಗೂ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೋದು. ನಾವು ಆ ಸೆಟ್ಟಿಂಗ್ಸಲ್ಲಿ ಇಷ್ಟು ಸಮಯ ಮಾತ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು ಅಂತ ಹೇಳಬೇಕಾದ್ರೆ, ಅಂತ ಸೆಟ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ಸಮಯ ಮಾತ್ರ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಲಿಕ್ಕಾಗುತ್ತೆ. ಅದಾದ್ಮೇಲೆ ಸಡನ್ ಆಗಿ ಅದೇನು ಮಾಡುತ್ತೆ, ಮೊಬೈಲೇ ನಮ್ಮನ್ನ ಆ ಸೈಟ್ಸ್ಗಳ ಒಳಗಡೆ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಪ್ಲಿಕೇಶನ್ಸ್ ಒಳಗಡೆ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ಟೆಕ್ನಾಲಜಿ ಕೂಡ ಇದೆ. ನಾನು ಹೇಳುವಂಥದ್ದು, ಮೊಬೈಲ್ ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು ನಮ್ಮ ಒಂದು ಬೆಳವಣಿಗೆಗೋಸ್ಕರ. ಇವಾಗ ಟಿಕ್ಟಾಕ್ ತುಂಬ ಫೇಮಸ್ ಆಯಿತು. ಟ್ರಂಪ್ ಅವರು ಅದನ್ನು ಬ್ಯಾನ್ ಮಾಡಿದ್ರು. ಇವನ್ ಇಂಡಿಯಾ ಕೂಡ ಟಿಕ್ಟಾಕನ್ನು ಬ್ಯಾನ್ ಮಾಡಿದ್ರು ಕೆಲವೊಂದು ಕಾರಣಗಳಿಂದ, ಚೈನಾ ಪ್ರಾಡಕ್ಟ್ ಎಂಬುದಾಗಿ. ಆದರೆ ಚೈನಾ ಈ ಒಂದು ಟಿಕ್ಟಾಕನ್ನು ತುಂಬ
ಉಪಯುಕ್ತವಾಗಿ ಯೂಸ್ ಮಾಡ್ತಾ ಇದೆ, ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ತಾರೆ. ಟಿಕ್ಟಾಕ್ ಅಲ್ಲಿ ಚೈನಾದಲ್ಲಿ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಒಂದು ಪ್ರಾಡಕ್ಟ್ಸ್ ಬಂದು ಮ್ಯಾಥ್ಸ್, ಇಲ್ಲಾಂದ್ರೆ ಸೈನ್ಸ್, ಇಲ್ಲಾಂದ್ರೆ ಸೋಷಿಯಲ್ ಸ್ಟಡೀಸ್, ಅಂದ್ರೆ ಮಕ್ಕಳಿಗೆ ಉಪಯೋಗವಾಗುವಂತ ರೀಲ್ಸ್ ಗಳನ್ನ ಮಾತ್ರ ಟಿಕ್ಟಾಕ್ ಅಪ್ಲಿಕೇಶನ್ಸ್ ಗಳಾಗ್ತಾ ಇದೆ. ಅದೇ ನಮ್ಮ ಒಂದು ಟಿಕ್ಟಾಕ್ ನ ತೆಗಿ ನೋಡ್ರಿ, ಅಮೆರಿಕ ಟಿಕ್ಟಾಕ್ ತೆಗೆದು ನೋಡ್ರಿ, ಫುಲ್ ಆಫ್ ಲಸ್ಟ್, ಫುಲ್ ಆಫ್ ಬಾಡಿ ಶೇಮಿಂಗ್. ನಮ್ಮ ಒಂದು ಬ್ಯೂಟಿಯನ್ನ ತೋರಿಸ್ತಾ ಇದ್ದೇವೆ, ನಮ್ಮ ಬಾಡಿಯನ್ನ ತೋರಿಸ್ತಾ ಇದ್ದೇವೆ. ಅದನ್ನ ನೋಡುವಂತವ್ರು ಏನಾಗ್ತಿದೆ, ವಿ ಆರ್ ಅಡಾಪ್ಟೆಡ್ ಟು ಅಂಡ್ ಅಡಿಕ್ಟೆಡ್ ಟು ಲಸ್ಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೋನೋಗ್ರಫಿ, ಸಿಂಪಲ್ ಆಗಿ. ಆದ್ರೆ ಚೈನಾದವ್ರು ಏನ್ ಮಾಡ್ತಾ ಇದಾರೆ, ಬಿಟ್ಟಂತ ಲೋಕಕ್ಕೆ ಪರಿಚಯ ಮಾಡಿದಂತ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಯೋಗ್ಯವಾಗಿ ಯೂಸ್ ಮಾಡ್ತಿದ್ದಾರೆ. ನಾನು ನನ್ನ ಒಂದು ವೈಯಕ್ತಿಕವಾದಂತ ಅನುಭವ ಹೇಳ್ತೇನೆ. ನೀವು ಕೇಳಿದಂತ ಪ್ರಶ್ನೆ, ಮೊಬೈಲ್ ಯೂಸ್ ಮಾಡ್ದಲ್ಲಿ ಇಲ್ಲ, ನನಗೂ ಕೂಡ ಮೊಬೈಲ್ ಇಲ್ದಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನನಗೆ ನನ್ನ ತಾಯಿ ನಂಬರೇ ಗೊತ್ತಿಲ್ಲ. ಮೊಬೈಲ್ ಕಳ್ದೋಯ್ತು ಅಂತ ಹೇಳಿದ್ರೆ ನನ್ನ ತಾಯಿ ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್, ಮೊಬೈಲ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಆದ್ರೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಯಾಕೆ ಯವನಸ್ಥರು ಒತ್ತಡಕ್ಕೆ ಗುರಿ ಆಗ್ತಿದ್ದಾರೆ, ಇದನ್ನ ನಾನು ಮೊದಲನೇ ಸೆಗ್ಮೆಂಟ್ ಅಲ್ಲಿ ಕೂಡ ನಾನು ಹೇಳಿದೆ. ಮೊಬೈಲ್, ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಎವ್ರಿ ಯೂತ್ ಆರ್ ದ ಜೆನ್ಸಿ ಇಸ್ ಕಾಂಪಿಟೇಟಿವ್ನೆಸ್, ಕಂಪ್ಯಾರಿಸನ್. ಕಂಪೇರ್ ಮಾಡ್ಕೊಳ್ತೀವಿ, ಅಲ್ಲಿರುವಂತವ್ರನ್ನ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಆ ಕಂಪ್ಯಾರಿಸನ್ ಕಾಂಪಿಟೇಟಿವ್ನೆಸ್ ಗೆ ಗುರಿ ಮಾಡುತ್ತೆ. ಆ ಕಾಂಪಿಟೇಟಿವ್ನೆಸ್, ಆ ಒಂದು ಸ್ಕಿಲ್ ಅಥವಾ ಟ್ಯಾಲೆಂಟ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಅನ್ಕೊಳ್ತೇವೆ ದಟ್ ವಿ ಆರ್ ಔಟ್ ಆಫ್ ದ ಮಾರ್ಕೆಟ್, ನನಗೇನು ಬೆಲೆ ಇಲ್ಲ. ದಟ್ ಈಸ್ ಫಾಲ್ಸ್. ಎಲ್ಲರಿಗೂ ಕೂಡ ನಮ್ಮದೇ ಆದಂತ ಒಂದು ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ. ಅದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ಕೋಬಹುದು. ಸೋಷಿಯಲ್ ಮೀಡಿಯಾ ಈಸ್ ಎ ಸೆಲ್ಫ್ ಪ್ರಮೋಷನ್. ನಮ್ಮ ಒಂದು ತಲಾಂತ್ಗಳನ್ನ ನಾವು ವಿವಿಧ ರೀತಿಗಳಲ್ಲಿ ತೋರಿಸ್ಕೋಬಹುದು. ಅದೇ ಸೋಷಿಯಲ್ ಮೀಡಿಯಾ, ಅದೇ ಮೊಬೈಲ್ನಿಂದ ನಾವು ಕಲೀಲೂ ಬಿಡ್ಕೊಡಬಹುದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಪ್ರಭಾಕರ್ ದೇಸಾಯಿ ಎಂಬುದಾಗಿ. ಈಸ್ ಎ ನ್ಯೂಟ್ರಿಷನಿಸ್ಟ್. ಈ ಗಿವ್ಸ್ ಅಡ್ವೈಸಸ್ ಟು ಆಲ್ ದ ಸೆಲೆಬ್ರಿಟೀಸ್ ಇನ್ ಇಂಡಿಯಾ. ಯಾವ ಒಂದು ಆಹಾರವನ್ನು ತಿನ್ಬೇಕು, ಯಾವ ಒಂದು ಆಹಾರ ತಿನ್ನಬಾರ್ದು, ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಕೂಡ ನಮ್ಮ ಒಂದು ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರು ಅದನ್ನ ಕಲಿಸ್ತಾರೆ. ನಾನು ಇನ್ನೊಬ್ಬ ತುಂಬಾ ಆಸೆ ಪಟ್ಟು ನೋಡುವಂತ ಒಂದು ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿದ್ರೆ, ಜೇಸನ್ ಸೋಬೆಲ್ ಎಂಬುದಾಗಿ, ಯಹೂದಿ ಒಬ್ಬ ವ್ಯಕ್ತಿ. ಅವರು ಯಹೂದ್ಯ ಧರ್ಮ ವಿಚಾರಗಳ ಬಗ್ಗೆ ತುಂಬಾ ನನಗೆ ಯಹೂದ ಧರ್ಮದ ವಿಚಾರವಾಗಿ ತಿಳ್ಕೊಳ್ಳಿಕ್ಕೆ ತುಂಬಾ ಆಸೆ. ಅವರ ಒಂದು ಯಾವಾಗ ಆಗ್ತಾರೋ ರೀಲ್ಸ್ ನ ಅವರನ್ನ ನಾನು ನೋಡ್ತೇನೆ. ಯೂಟ್ಯೂಬ್ ಅಲ್ಲಿ ಕೆಲ ಚಾನಲ್ಸ್ ಗಳನ್ನ ನಾನು ಫಾಲೋ ಮಾಡ್ತೇನೆ. ಅಲ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಕಟ್ಟುವಂಥದ್ದು ಹೇಗೆ, ಅದರಲ್ಲಿ ತುಂಬಾ ಕಲಿಬಹುದು. ನಾನು ಇಂಜಿನಿಯರಿಂಗ್ ಮಾಡಿದ್ರೇನೆ ನನಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದು ಹಳೆ ಕಾಲದ ಮಾತು. ಇವಾಗ ನಾವು ಯಾವ್ದು ನಮಗೆ ಆಸೆನೋ ಅದನ್ನ ನೋಡ್ತಾ ಕೂಡ ನಾವು ಕೆಲವು ವಿಚಾರಗಳನ್ನ ಕಲ್ತ್ಕೊಳ್ಬಹುದು, ತಿಳ್ಕೊಳ್ಬಹುದು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು, ನಾಲೆಡ್ಜ್ ಈಸ್ ವಿಸ್ಡಮ್, ನಾಲೆಡ್ಜ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಾವು ಒಳ್ಳೆಯದನ್ನ ನಾವು ನೋಡೋಣ. ನಾವು ಕಾಂಪಿಟೇಟಿವ್ನೆಸ್ಗೋಸ್ಕರವಾಗಿ ಅಲ್ಲ, ಒಂದು ಕಮ್ಯುನಿಟಿ ಬಿಲ್ಡಿಂಗ್ ಗೋಸ್ಕರವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನ ನೋಡೋಣ. ಮೊಬೈಲ್ ಸಕಾರಾತ್ಮಕವಾಗಿ ನಾವು ಈ ರೀತಿಯಾದಂತ ಒಂದು ಉಪಯೋಗವನ್ನ ನಾವು ಮಾಡ್ಕೊಳ್ಬಹುದು. ಒತ್ತಡದಲ್ಲಿರುವಂತವ್ರನ್ನ ಇದರಿಂದ ಹೊರ ತೆಗಿಲಿಕ್ಕೂ ಸಾಧ್ಯತೆ ಇದೆ. ಸಕಾರಾತ್ಮಕವಾಗಿ ನಾವು ಪಾಸಿಟಿವ್ ಆಗಿ ನಾವು ಇದನ್ನ ಉಪಯೋಗ ಮಾಡ್ಕೊಳ್ಬಹುದು. ನೀವು ಹೇಳುವಾಗ್ಲೇ ನಂಗೊಂದು ಮಾತು, ಇನ್ನೊಂದು ಏನು ಒಂದು ಎಕ್ಸಾಂಪಲ್ ಇದು ಬಂತು. ಯಾವುದು AI ನೀವು ಹೇಳಿದ್ರಿ, ಹಸ್ಬೆಂಡ್ ಅಂಡ್ ವೈಫ್ ಇಂದು. ಸೊ ರೀಸೆಂಟ್ ಆಗಿ ಒಬ್ಬ ಜೆನ್ಸಿ ಆತ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ನಂತೆ AI-ಗೆ, ಚಾಟ್ GPT-ಯಲ್ಲಿ. ಏನಂದ್ರೆ ಸ್ಯೂಸೈಡ್ ಬಗ್ಗೆ ಆತನಿಗೆ ತುಂಬ ತಿಳ್ಕೊಳ್ಬೇಕಾಗಿತ್ತಂತೆ. ಸೊ ಹಾಗಾಗಿ ಆತ ಏನು ಮಾಡ್ದ, 1 by 1 ಕ್ವೆಶ್ಚನ್ಸ್ ಕೇಳ್ತಾ ಹೋದ ಚಾಟ್ GPT-ಗೆ. ಆತ ಕೇಳಿದ್ದು 200 ಕ್ವೆಶನ್ಸ್ ಮಾತ್ರ. ಅದು ಉತ್ತರ ಕೊಟ್ಟಿದ್ದು 2100 ಆನ್ಸರ್ಸ್ ಅದು ಕೊಡ್ತಾ ಹೋಯ್ತು. ಸಜೆಷನ್ಸ್ ಎಲ್ಲ ಕೊಡ್ತಾ ಇತ್ತು. ಲಾಸ್ಟಿಗೆ ಏನಾಯ್ತು, ಆ ಜೆನ್ಸಿ ಸೂಸೈಡ್ ಮಾಡ್ಕೊಂಡೆ. ಇದು ಅಲ್ವಾ, ಪಾಸಿಟಿವ್ ಆಗಿ ಆತ ಹೋದ, ಬಟ್ ಅಲ್ಲಿ ನೆಗೆಟಿವ್ ಆಗಿ ಬಂತು. ಬಟ್ ಆತ ಆ ಒಂದು ಜೆನ್ಸಿ ಆತ ಮಾಡ್ಕೊಂಡಿದ್ದಕ್ಕೆ ಪೇರೆಂಟ್ಸ್ ಏನ್ ಮಾಡಿದ್ರು, ಈ ಚಾಟ್ GPT-ನೇ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು. ಸೊ ಆ ರೀತಿಯಾದಂತ ಒಂದು ನಾವು ಈವನ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆಲ್ಲ ಆ ಏಜ್ ಮೆಚುರಿಟಿನೇ ಒಂದಿರುತ್ತೆ, ಬಟ್ ಅವ್ರು ತಗೊಂಡಿರೋ ಇನ್ಫಾರ್ಮೇಶನ್ ತುಂಬಾ ಇರುತ್ತೆ. ಸೊ ನಾವು ಆ ಏಜಿಗೆ ಬೇಕಾಗಿರೋ ಮೆಚುರಿಟಿ ಮಾತ್ರ ತಗೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಓವರ್ ಅಂದ್ರೆ ಈ ಟೆಕ್ನಾಲಜಿಯಿಂದ ಅವ್ರು ತಗೊಳ್ಳೋಂಥ ಇನ್ಫಾರ್ಮೇಶನ್ ಎಲ್ಲ ಫುಲ್ ಓವರ್ ಮೆಚುರಿಟಿ. ಅವ್ರಿಗೆ ಏನೋ ಗೊತ್ತಾಗಿಲ್ವಾ, ಎಲ್ಲ AI ಇದೆ ಈಗ, ಹಾಗೂ ದುರ್ಬಳಕೆ ಆಗೋದು, ಹಾಗೂ ಕೂಡ ಮಾನಸಿಕವಾಗಿ ತುಂಬಾ ಒತ್ತಡ ಆಗುತ್ತೆ. ಹಾಗೂ ಕೂಡ ಡಿಪ್ರೆಷನ್ಗೆ ಅವ್ರು ಹೋಗ್ತಾರೆ. ನಾನ್ ಮಣಿಯವರಿಗೆ ನಾನು ಇನ್ನೊಂದು ನಿಮಗೊಂದು ಇದನ್ನ ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ. ನಮ್ಮ ಇನ್ನೊಬ್ರು ಜೆನ್ಸಿ ಅವರಿಗೆ ನೀವು ಒಂದು ಪ್ರಶ್ನೆ ಕೇಳ್ಬೋದು. ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು, ಈಗ ನೀವು ಜೆನ್ಸಿ ಆಯ್ತಾ,
ನೀವು ಯಾವುದಾದ್ರೂ ಒಂದು ಒತ್ತಡದಿಂದ ನೀವು ಹೊರಗೆ ಬರಬೇಕಾಗಿತ್ತು, ಯಾವ ರೀತಿಯಲ್ಲಿ ನಾನು ಹೊರಗೆ ಬರ್ಬೋದು, ಅಥವಾ ನೀವು ಯಾರಿಗೋ ಒಬ್ಬರಿಗೆ ನೀವು ಒಂದು ಸಂದೇಶ ಕೊಡಬೇಕಾಗಿದೆ. ಸೊ ಪ್ರಶ್ನೆ ನೀವು ಕೇಳ್ಬೋದು. ಒತ್ತಡ ಅಂತ ಹೇಳಿದ್ರೆ ಈಗ ನಮಗೆ ಡಿಪ್ರೆಷನ್ನೇ ತಗೊಳ್ಳೋಣ. ಯಾಕಂದರೆ ಕಾಮನ್ ಆಗಿ ಓಡುವಂಥ ಎಲ್ಲರ ಮನಸ್ಸಲ್ಲೂ ಓಡುವಂಥದ್ದು ಪ್ರಶ್ನೆ. ಅದರಿಂದ ನಾವು ಕ್ಯಾಶುವಲ್ ಆಗಿ ಇಲ್ಲಿ ಕೂತ್ಕೊಂಡು ನಾವು ಹೇಳ್ಬೋದು ಹಿಂಗೆ ಮಾಡಿದರೆ ಹಿಂಗೆ ಬರ್ತೀವಿ ಅಂತೇಳಿ. ಪ್ರಾಕ್ಟಿಕಲ್ ಆಗಿ ನಿಮ್ಮಿಂದ ನಾನು ಉತ್ತರ ಬಯಸ್ತೀನಿ. ಏನು ಹೇಳ್ಬೋದು ಪ್ರಾಕ್ಟಿಕಲ್ ಆಗಿ ಹೇಳುವಾಗ ಎಲ್ಲರೂ ಹೇಳ್ತೀವಿ ಹಿಂಗೆ ಮಾಡಿದರೆ ಹೆಂಗೆ ಚೆನ್ನಾಗಿರುತ್ತೆ, ಹಂಗೆ ಆ ಪರಿಸ್ಥಿತಿಗೆ ಆಳವಾಗಿ ಇಳಿದಾಗಲೇ ಗೊತ್ತು ಅದ್ರ ನೋವು, ಅದ್ರ ಪರಿಸ್ಥಿತಿ. ಸೊ ಪ್ರಾಕ್ಟಿಕಲ್ ಆಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನ್ಜಿ ಅವ್ರಿಗೆ? ಆ್ಯಕ್ಚುಲಿ ನಾವು ಹೇಳೋದು ತುಂಬ ಈಸಿ. ಪ್ರಾಕ್ಟಿಕಲ್ ಆಗಿ ಅಂದರೆ ಅವ್ನು ಕೇಳ್ತಾ ಇರೋ ಹುಡುಗ ಅಥವಾ ಅಂದರೆ ಈಗ ನಾವೇನು ಹೇಳಿದ್ದೀವಿ ಅವ್ನು ಕೇಳಿಸ್ಕೊಂಡಿದ್ದಾನೆ ಅಂದರೆ ಆ್ಯಕ್ಚುಲಿ ಅವ್ನು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಏನಂದರೆ ಈಗ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೋದು ಅಂತ ಕೇಳಿದ್ರೆ, ಎಷ್ಟೊಂದು ಜನ ಡಿಪ್ರೆಷನ್ಗೆ ಹೋಗಿದೆ. ನಮ್ಮ ಕಣ್ಮುಂದೆ ಇರೋ ಉದಾಹರಣೆಗಳು ಎಷ್ಟೊಂದಿದೆ. ಯಾಕೆ ಅವೆಲ್ಲ ಉದಾಹರಣೆ? ಸುಮ್ಮನೆನಾ? ನಾನು ಕೇಳ್ತಾ ಇರೋದು ಪ್ರಶ್ನೆ, ಸುಮ್ಮನೆನಾ? ಇಲ್ಲ. ಅವ್ರನ್ನೆಲ್ಲ ಒಂದು ಸ್ಫೂರ್ತಿ ತಗೋಬೋದು, ಬೇಕಾಗಿರೋದನ್ನ ತಗೋಬೋದು, ಇಲ್ಲ ಬಿಡ್ಬೋದು. ಇಲ್ಲ ಅವ್ರು ತಪ್ಪು ಮಾಡಿರೋದು, ಅವ್ರು ಯಾರಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅದರಿಂದ ನಾವು ಕಲಿಬೋದು. ಕಣ್ಮುಂದೆ ತುಂಬ ಇದೆ. ದೇವರು ಮರ ಗಿಡನ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದೇನೋ ಒಂದು ಉದಾಹರಣೆ ಇದೆ. ಹಾಗೆ ನಮ್ಮ ಜೊತೆ ಇರೋ ಅಕ್ಕಪಕ್ಕ ಇರೋ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ ಎಲ್ಲದೂ ಒಂದು ಎಕ್ಸಾಂಪಲ್. ಇನ್ನು ಅವ್ರು ನಮ್ಮ ಜೊತೆಲಿದ್ದಾರೆ ಅಂದರೆ ಅವರ ಜೀವಿತದಿಂದ ನಾವು ಕಲಿಬೇಕು. ಈಗ ಒಬ್ಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನೆ ಅಂದರೆ ರಿಯಾಲಿಟಿ ಯೋಚನೆ ಮಾಡು, ನೀನು ಒಬ್ಬನೇನಾ ಡಿಪ್ರೆಷನಲ್ಲಿರೋದು? ರಿಯಾಲಿಟಿ ನೀವು ಒಬ್ಬರೇನಾ ಇರೋದು ಡಿಪ್ರೆಷನ್ನು? ನಿಮ್ಮ ಥರ ಎಷ್ಟು ಜನ ಇದ್ದಾರೆ? ಸೊ ಯೋಚನೆ ಮಾಡು, ಅವರೆಲ್ಲ ಬದುಕ್ತಾ ಇದ್ದಾರೆ, ನನಗೇನು ಕಡಿಮೆ ಇದೆ? ಕಾಲಿಲ್ದಲ್ಲಿರೋನು ಬದುಕ್ತಾ ಇದ್ದಾನೆ, ಕಣ್ಣಿಲ್ದಲ್ಲಿರೋರು ಬದುಕ್ತಾ ಇದ್ದಾರೆ. ಅವರೆಲ್ಲ ಎಷ್ಟು ದುಡ್ದು ಕಷ್ಟಪಟ್ಟು ಬದುಕ್ತಾ ಇದ್ದಾರೆ. ಫಿಸಿಕಲ್ ಒತ್ತಡಕ್ಕಿಂತ ನಾನು ಹೇಳೋದು ಮನುಷ್ಯನಿಗೆ ಹಿಡಿಯುವಂಥದ್ದು. ನೀವೇ ಹೇಳಿ. ಈಗ ನಾವೇನು ಹೇಳ್ಬೋದು, ಕೈ ಕಳ್ಕೊಂಡು ಜೀವನ ಮಾಡ್ಬೋದು, ಕಾಲ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಸರಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ನನ್ನ ಪ್ರಕಾರ. ಹೌದು, ಖಂಡಿತ. ನಾನು ಒಂದು ಉದಾಹರಣೆ ಹೇಳಿದ್ದು. ನಾನು ಅದನ್ನ ಅವ್ರನ್ನ ಯಾಕೆ ತಗೊಂಡೆ ಅಂದರೆ ಅವ್ರು ನಮ್ಕಿನ ಒತ್ತಡದಲ್ಲಿದ್ದಾರೆ. ಅವರು ಮಾನಸಿಕವಾಗೂ ಇದ್ದಾರೆ, ಫಿಸಿಕಲ್ ಆಗು ಒತ್ತಡದಲ್ಲಿದ್ದಾರೆ. ಯಾಕಂದ್ರೆ ಅವ್ರ ಕಾಲು ಇಲ್ಲ, ಕಣ್ಣು ಇಲ್ಲ ಅಂತಂದ್ರೆ ಅವ್ರು ಅಂದ್ರೂ ಬದುಕ್ತಾ ಇದ್ದಾರೆ ಅಂದ್ರೆ ನಾನು ಇನ್ನೇನು ಹೇಳ್ತಾ ಇರೋದು, ಅವ್ರನ್ನ ನೋಡ್ರಿ, ಉದಾಹರಣೆ ತಗೊಳ್ಳಿ ಅಲ್ವಾ? ಅಕ್ಕಪಕ್ಕ ನಾನು ಅದನ್ನೇ ಅವಾಗಲೇ ಹೇಳಿದೆ, ಅಕ್ಕಪಕ್ಕ ನಿಮ್ಮ ಜೊತೆ ಫ್ರೆಂಡ್ಸ್ ಇಲ್ವಾ ಯಾರು? ಅವ್ರು ಯಾರು ಡಿಪ್ರೆಷನ್ಗೆ ಹೋಗಿಲ್ವಾ? ಹೋಗಿದ್ದಾರೆ. ನೋಡಿ ಅವ್ರನ್ನ, ಅವರೇ ಬದುಕಿದ್ದಾರೆ, ಅವರೇ ಜೀವಿಸ್ತಾ ಇದ್ದಾರೆ ಅಂದ್ರೆ ಏನದ್ರ ಅರ್ಥ? ಮನಸ್ಥಿತಿ ಒಂದೇ ಆಗಿರೋದಿಲ್ಲ, ಮನುಷ್ಯನ ಇದ್ರ ಮೇಲೆ ಹೋಗುತ್ತೆ. ಈಗ ನನ್ನ ತಂದೆ ತಾಯಿಗೆ ಬರುವಂತ ಪರಿಸ್ಥಿತಿ ಅವ್ರ ಕಾಲಕ್ಕೆ ಅದು ಸರಿಯಾಗಿದೆ. ಇವತ್ತಿನ ಪರಿಸ್ಥಿತಿ ನನ್ನ ಕಾಲಕ್ಕೆ ನನಗೆ ಅದು ತುಂಬಾ ಆಳವಾಗಿ ಪ್ರಭಾವ ಬೀರಿದಾಗ ನಾನು ಅದರಿಂದ ಓವರ್ಕಮ್ ಮಾಡೋದು ಕಷ್ಟ ಇದೆ. ನೋಡ್ಬೋದು ಅಕ್ಕಪಕ್ಕದವ್ರನ್ನ ನಾವು ನೋಡಿ ತಿಳ್ಕೊಬೋದು, ಬಟ್ ಅವ್ರದ್ದೇ ಬೇರೆ, ನಂದೇ ಬೇರೆ. ಹಾಗೆ ಈಗ ಓವರ್ಕಮ್ ಮಾಡಿರೋರ್ದು ಏಜ್ ಬೇರೆ ಇರ್ಬೋದು. ಈಗ ನನ್ನ ಏಜಿಗೆ ನಾನು ಕೇಳ್ತಾ ಇದ್ದೀನಿ. ಅದರಿಂದ ಒಂದು ನಾನು ಹೇಳ್ತೀನಿ, ಮೊದಲನೇದು ಆತ್ಮಸ್ಥೈರ್ಯ ಇಂಪಾರ್ಟೆಂಟ್. ಇನ್ನು ಮೊದಲು ನಮಗೆ ನಾವು ಅನ್ಕೊಳ್ಳೋಣ, ಅವ್ರು ನಾನು ತಪ್ಪು ಮಾಡಿದ್ದೀನಿ, ನಾನು ಹೊರಗೆ ಬರ್ತೀನಿ. ಫಸ್ಟು ಮೋಟಿವೇಶನ್ ತಗೋ, ನೀನು ಮೋಟಿವೇಶನ್ ತಗೋ, ನಾನು ಹೊರಗೆ ಬರ್ತೀನಿ, ನನಗೆ ಇದರಿಂದ ಆಗುತ್ತೆ. ಮನಸ್ಥಿತಿ ಹೌದು, ನೀನು ತುಂಬ ಮಾನಸಿಕವಾಗೂ ತುಂಬ ವೀಕ್ ಇದೆಯಾ? ವೀಕ್ ಇದ್ರೂ ನಿನ್ನಲ್ಲಿ ಒಂದು ಆತ್ಮಸ್ಥೈರ್ಯ ಅನ್ನೋದಿದೆ ಇಲ್ವಾ? ಇದೆ. ಆ ಆತ್ಮಸ್ಥೈರ್ಯನ ಹೇಳ್ಕೊ, ಕರಿ ಬಾ, ನೀನು ನನಗೆ ಮೋಟಿವೇಶನ್ ಬೇಕು, ತಗೋ. ಕೆಲವೊಂದು ಸರಿ ಏನು ಮಾಡಿ ಗೊತ್ತಾ, ಡಿಪ್ರೆಷನ್ ಆಗ್ತಿದೆ ಅಂದರೆ ಅಲ್ಲೇ ಕುತ್ಕೊಂಡು ಕೊಳಿಬಾರ್ದು, ಅದರಿಂದ ಹೊರಗೆ ಬಾ. ಅಂದರೆ ಅಲ್ಲಿ ಡಿಪ್ರೆಷನ್, ಈಗ ನಾನು ಈ ಜಾಗದಲ್ಲಿ ಕೂತ್ರೆ ನಂಗೆ ಡಿಪ್ರೆಷನ್ ಆಗುತ್ತೆ, ಅಲ್ಲಿ ಕುತ್ಕೋಬೇಡ, ಬೇರೆ ಕಡೆ ಹೋಗು. ಅಲ್ಲೂ ಆಗ್ತಿದ್ದ, ಬೇರೆ ಕಡೆ ಹೋಗು, ಓಡ್ತಾನೆ ಇರೋ, ಬಟ್ ಒಂದು ಉತ್ತರ ನಿನಗೆ ಸಿಕ್ಕೇ ಸಿಗುತ್ತೆ. ಹೌದಾ? ಯಾರಾದರೂ ಬಂದು ನಿನಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಓಕೆ, ಈಗ ರಾಜಿ ಅವರೇ, ಸಂತೋಷ್ ಅವರು ಹೇಳಿದ್ರಲ್ಲ, ಒಂದು ಮೋಟಿವೇಶನ್ ಅನ್ನುವಂಥದ್ದನ್ನು ನಾವು ಬೆಳೆಸ್ಕೊಳ್ಬೇಕು. ಮಣಿ ಅವ್ರು ಕೇಳಿದಂಥ ಒಂದು ಪ್ರಶ್ನೆಗೆ, ಅಂದರೆ ಒಬ್ಬರು ಪರಿಸ್ಥಿತಿ ಇನ್ನೊಬ್ರು ಪರಿಸ್ಥಿತಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ರದ್ದು ಅವರ ಒಂದು ಮನಸ್ಥಿತಿ ಮೇಲೆ ಆ ರೀತಿಯಾದಂಥ ಒತ್ತಡಗಳು ಅದು ಬೇರೆ ಬೇರೆ ಆಗ್ತದೆ ಅಲ್ವಾ? ಸೊ ಸಂತೋಷ್ ಅವ್ರು ಹೇಳಿದಂಥ ಒಂದು ಉತ್ತರ ಅದು ಸರಿ ಇದ್ದರೆ ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಹೇಳಬೇಕು. ತಪ್ಪಿದ್ರೂ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು. ಬ್ರದರ್ ಸಂತೋಷ್ ಅವ್ರು ಹೇಳಿದ ಹಾಗೆ ಅವ್ರ ಉತ್ತರ ನಿಜವಾಗ್ಲೂ ಸರಿ ಇದೆ. ಯಾಕೆ ಅಂದ್ರೆ ಇವಾಗ ಜೆನ್ಸಿಗಳು ಇದೊಂದು ಕ್ವಶನ್ ಅಂತ ನೀವು ತಿಳ್ಕೊಂಡು ನನಗೆ ಆನ್ಸರ್ ಮಾಡಿ.
ಇವಾಗಿನ ಜೆನ್ಸಿಗಳಿಗೆ ಅದರಿಂದ ಇವಾಗ ಸಡನ್ ಆಗಿ ಅವರು ಪ್ರತಿಯೊಂದಕ್ಕೂ ರಿಯಾಕ್ಟ್ ಆಗ್ತಾರೆ. ಸೊ ಅಂದ್ರೆ ತಾಳ್ಮೆ ಇಲ್ಲ. ಅದರಿಂದ ಯಾವ ರೀತಿ ನಾವು ಓವರ್ಕಮ್ ಮಾಡ್ಬೋದು, ಅಥವಾ ನಾವು ಹೇಳಿದಾಗ ಅದನ್ನ ತಗೊಳ್ಳದೆ ಅದರಿಂದ ಯಾವ ರೀತಿಯಾಗಿ ಹೊರಗಡೆ ಬರ್ಬೋದು ಈ ಎಲ್ಲ ಸಿಚುವೇಶನ್ ಇಂದ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಇವಾಗ ನೀವು ಹೇಳಿದ್ರಲ್ವಾ, ಇವಾಗ ಯಾರೋ ಒಬ್ರು ನನ್ನ ಫ್ರೆಂಡ್ ಆಗಿರ್ಬೋದು, ಯಾರೇ ಒಬ್ರು ಡಿಪ್ರೆಷನ್ ಅಲ್ಲಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಂತಾರೆ, ಒತ್ತಡದಿಂದ ಇರ್ತಾರೆ. ಸೊ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಅವರು ಅದನ್ನ ತಗೊಳ್ಳದೆ ಕೆಲವೊಂದು ಬಾರಿ ಅವರಿಗೆ ಅದು ನೆಗೆಟಿವ್ ಆಗಿ, ಆ ಸಿಚುವೇಶನ್ಗೆ ನೆಗೆಟಿವ್ ಆಗಿರತ್ತೆ. ಅವರಿಗೆ ಅದನ್ನ ಯಾವ ರೀತಿ ಅದರಿಂದ ಹೊರಗಡೆ ಬರುವ ಹಾಗೆ ನಾವು ಮಾಡ್ಬೋದು ಅಂತ. ನಾನು ಹೇಳೋದು, ಅವ್ರ ಹೋರಾಟ ಅವ್ರು ಹೋರಾಡಬೇಕು. ಅಲ್ಲಿ ಅವ್ರ ಹೋರಾಟ ಅವ್ರು ಹೋರಾಡಲೇಬೇಕು. ಅವನಲ್ಲಿ ಎದ್ದು ಬಿದ್ದು, ಬಟ್ ಆದರೆ ಎಂಡ್ ಮಾಡಬಾರ್ದು ಅಷ್ಟೇ ನಾನು ಹೇಳೋದು. ಅಂದರೆ ಅವ್ನು ಹೋರಾಡಬೇಕು. ಅವ್ನಿಗೆ ಇನ್ನೂ ಡಿಪ್ರೆಷನ್ಗೆ ಆಗ್ತಿದ್ದ, ಅವ್ನು ಹೋರಾಡಲಿ. ಒಂದಲ್ಲ ಒಂದು ದಿನ ಅವನಿಗೆ ಆನ್ಸರ್ ಸಿಗುತ್ತೆ. ಅದೇ ಆ ಆನ್ಸರ್ ಸಿಗಬೇಕು ಅಂತಂದ್ರೆ ನಾವು ಮಾಡ್ಬೇಕಾದಂತ ಒಂದು ಪ್ರಯತ್ನ ಏನು, ನಾನು ಅದೇ ಅವ್ನಿಗೆ ಅರ್ಥ ಮಾಡಿಸ್ಕೊಳ್ಳೋದು ಹೇಗೆ, ಆತನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು? ಅದೇ ಫಸ್ಟು ಮೊದಲು ಕಿವಿಯನ್ನ ತೆರೆ. ಯಾರಾದರೂ ಹೇಳ್ತಾ ಇದ್ದಾರೆ ಅಂದ್ರೆ ಅದೊಂದು ಸ್ವಲ್ಪ ಕೇಳಿಸ್ಕೊ. ಅಥವಾ ಏನೋ ಯಾರಾದರೂ ನಿನ್ನ ಹತ್ರ ಬರ್ತಾ ಇದ್ದಾರೆ, ಅಥವಾ ಅಲೋ ಮಾಡು ಬರೋಕ್ಕೆ. ಏನೂ ಅಲೋ ಮಾಡಲ್ಲ, ನಾನು ಬಾಗ್ಲು ಹಾಕೊಂಡು ಒಂದು ರೂಮಲ್ಲಿ ಕೂತಿರ್ತೀನಿ ಅಂದರೆ ನಿನ್ಗೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಆದರೂ ನೀನಾಗಿ ನೀನು ಹೊರಗೆ ಬರಬೇಕು ಅಂದರೆ ನಿನ್ನಲ್ಲಿ ಆತ್ಮಸ್ಥೈರ್ಯ ಇದೆ, ನಿನ್ನಲ್ಲೇ ಒಂದು ಕೆಪಾಸಿಟಿ ಇದೆ, ಅದನ್ನು ಹೋರಾಡಿ ಹೊರಗೆ ಬರೋದು. ಹಾಗೂ ನೀನು ಟ್ರೈ ಮಾಡ್ಬೋದು. ಆದರೆ ನಿನ್ಗೆ ಆಗಲ್ಲ, ನನ್ನ ಮನ್ಸು ವೀಕ್ ಇದೆ, ನನಗಾಗಲ್ಲ ಅಂದರೆ ಬಾಗ್ಲು ತೆಗಿ, ಮನುಷ್ಯರು ಬರ್ತಾರೆ. ಅಥವಾ ನಿಮ್ಮ ಅಪ್ಪ ಅಮ್ಮ ಅಕ್ಕಂದಿರು ಅಣ್ಣಂದಿರು ತುಂಬ ಜನ ಇರ್ತಾರೆ. ಅಥವಾ ಯಾರೂ ಇಲ್ಲ ಅಂದರು ಫ್ರೆಂಡ್ಸ್ ಇರ್ತಾರೆ, ಯಾರಾದರೂ ಒಬ್ರು ಬರ್ತಾರೆ. ಮನುಷ್ಯ ಅಕ್ಕಪಕ್ಕ ಇದ್ದಾನೆ ಅಂದ್ರೆ ಅವ್ನು ಸುಮ್ಮನೆ ಇಲ್ಲ. ಫ್ರೆಂಡ್ಸ್ನ ಇದಕ್ಕಾದ್ರೂ ಯೂಸ್ ಮಾಡ್ಕೊ. ಸುಮ್ಮನೆ ಯಾವುದಕ್ಕೋ ಬೇಡದಲ್ಲಿರೋ ವಿಚಾರಕ್ಕೆ ಯೂಸ್ ಮಾಡೋಕ್ಕಿಂತ ನಿನ್ನ ಲೋಯೆಸ್ಟ್ ಮೂಮೆಂಟಲ್ಲಿ ಒಬ್ರಿಗೆ ಯಾವಾಗಲೂ ಶೇರ್ ಮಾಡೋದು ಒಳ್ಳೇದು. ನೀನು ಏನೋ ನಿನ್ನ ಡಿಪ್ರೆಷನಲ್ಲಿ ಒಬ್ರಿಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಶೇರ್ ಮಾಡೋದು ಒಳ್ಳೇದು. ಶೇರ್ ಮಾಡಿದಾಗ ಅಟ್ಲೀಸ್ಟ್ ಅವ್ರು ನಿಮ್ಮ ಜೊತೆ ಬರ್ತಾರೆ. ನಿಮ್ಗೇನಾದರೂ ನೋವಾಗಿದೆ ಅಂದರೆ ಅವ್ರು ಬರ್ತಾರೆ. ಫಸ್ಟು ನೀನು ಡಿಪ್ರೆಷನ್ಗೆ ಹೋದಾಗ ಒಂದು ತಿಳ್ಕೊಂಡು, ನಿನ್ನನ್ನು ಅರ್ಥ ಮಾಡ್ಕೊಂಡಿರೋರು, ನಿನ್ನನ್ನು ಅರ್ಥ ಮಾಡ್ಕೊಂಡು ನಿನ್ನ ಮಾತನ್ನ ಕೇಳೋರು ಯಾರು ಇದ್ದಾರೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ನಿನ್ನ ಫೀಲಿಂಗ್ಸ್ ಅವಕಾಶ ಕೊಡು. ನೀನು ಓಪನ್ ಆಗಿ ಮಾತಾಡೋರ ಹತ್ರ ಮಾತಾಡಿದ್ರೇನೆ ಗೊತ್ತಾಗೋದು. ನಾನು ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೇನೆ, ಮನುಷ್ಯ ಬಾಯಿ ತೆಗೆದ್ರೇನೆ ಇನ್ನೊಬ್ಬ ಮನುಷ್ಯಂಗೆ ಅರ್ಥ ಆಗೋದು. ಅವ್ನು ದೇವ್ರಲ್ಲ, ಮನ್ಸೊಳಗಿರೋದನ್ನ ಅರ್ಥ ಮಾಡ್ಕೊಳಕ್ಕೆ. ಸೊ ಒಬ್ಬ ಮನುಷ್ಯ ಮತ್ತೊಬ್ಬನ ಮನುಷ್ಯಂಗೆ ಅರ್ಥ ಆಗಬೇಕು ಅಂದರೆ ಅವ್ನಿಗೆ ನೀನು ಬಾಯಿ ತೆಗೆದು ಹೇಳಿದ್ರೇನೆ, ನಿನ್ನ ಬಾಯಿಂದ ಸ್ವರ ಬಂದ್ರೇನೆ ಅರ್ಥ ಆಗೋದು. ಅಲ್ಲಿವರೆಗೂ ನಿನಗೆ ತಾಳ್ಮೆ ಸಿಗಲ್ಲ. ಬಟ್ ನಾವು ಹೇಳೋ ಏನು, ನಮ್ಗಿರ್ತಾರೆ ಒಂದು ಮೆಂಟರ್ ಅಥವಾ ಯಾರಾದರೂ ಒಬ್ಬ ನಿನ್ನ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಯಾವುದಕ್ಕೋ ಬೆಸ್ಟ್ ಫ್ರೆಂಡ್ ಇರ್ತಾರೆ. ಒಂದ್ಸರಿ ಹೇಳು, ನಿನ್ನ ಜೀವನ ಎಲ್ಲವನ್ನು ಹೇಳು, ಅದರಿಂದ ಹೇಳಿ ಅವ್ನು ನಿಜ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ. ಯಾರಾದರೂ ಇರ್ತಾರೆ ಹೆಲ್ಪ್ ಮಾಡೋಕ್ಕೆ. ಓಕೆ, ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಓಕೆ, ಮೂರನೇ ಪ್ರಶ್ನೆಗೆ ನಾವು ಹೋಗೋಣ. ಈ ಕಾರ್ಯಕ್ರಮದಲ್ಲಿ ಜನ್ಸಿ ಅವರು ಬಹಳ ಸುಂದರವಾದ ರೀತಿಯಲ್ಲಿ ಮಾತಾಡಿದ್ರು ಅಲ್ವಾ ಪ್ರೊಫೆಸರ್? ಏನ್ ಹೇಳ್ತೀರಿ? ಯಾಕೆಂದ್ರೆ ಅವರ ಒಂದು ಆಲೋಚನೆಗಳು, ಯಾಕೆಂದ್ರೆ ಅವ್ರ ಮನಸ್ಸಲ್ಲಿರುವಂತ ಆಲೋಚನೆಗಳೇ ಅವರು ಅದನ್ನ ಹೊರ ಹಾಕಿದಾಗ ಬಹಳ ಒಂದು ಏನು ಅದಕ್ಕೆ ಒಂದು ಏನ್ ಹೇಳ್ತಾರೆ, ಅದಕ್ಕೊಂದು ಏನೋ ಒಂದು ರೂಪ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅದನ್ನ ಒತ್ತಡದಿಂದ ಹೊರಬರುವಂಥದ್ದು ಅಥವಾ ಸೂಸೈಡ್ ಪ್ರಿವೆನ್ಷನ್, ಈ ಒಂದು ಆತ್ಮಹತ್ಯೆಯನ್ನ ನಾವು ಮಾಡ್ಕೊಳ್ಬಾರ್ದು ಅನ್ನುವಂಥ ಒಂದು ಆಲೋಚನೆಯಿಂದ ಹೊರಬರ್ಲಿಕ್ಕೆ, ತಡೆಗಟ್ಟಲಿಕ್ಕೆ ನಾವು ಏನೆಲ್ಲ ಒಂದು ಆಲೋಚನೆಗಳನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಜನ್ಸಿಯವರೆಲ್ಲ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ಕೊನೆಯ ಒಂದು ಫಲಕ, ಓಕೆ, ಈ ಒಂದು ಆಲಿಸ್ತಾ ಇರುವಂತ ನಮ್ಮ ಜನ್ಸಿ ವೀಕ್ಷಕರಿಗೆ ನೀವು ಒಂದು ಕೊನೆಯ ಒಂದು ಥಾಟ್ ಅನ್ನ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಯಾಕೆಂದ್ರೆ ಈಗಿನ ದಿನಮಾನಗಳಲ್ಲಿ ಜನ್ಸಿ ಅವರು ಈ ಒಂದು ಡಿಪ್ರೆಷನ್ ಆಗಿರ್ಬೋದು, ಲೋನ್ಲಿನೆಸ್, ಪಿಯರ್ ಪ್ರೆಷರ್, ವರ್ಕ್ ಪ್ರೆಷರ್, ಫೈನಾನ್ಷಿಯಲ್ ಪ್ರೆಷರ್, ವಾಟ್ ಎವರ್, ಈ ತುಂಬ ಇದೆ. ಪ್ರೆಷರ್ ಅಂದಿದ ತಕ್ಷಣ ಎಲ್ಲ ವಿಷಯದಲ್ಲೂ ಬರುತ್ತೆ. ಸೊ ಹಾಗಾಗಿ ಅವರಿಗೆ ಒಂದು ಥಾಟ್, ಫೈನಲ್ ಥಾಟ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಲೆಟ್ ಮೀ ಎಂಡ್ ಮುಕ್ತಾಯವನ್ನು ಒಂದು ಸುಂದರವಾದಂಥ ಒತ್ತಡದಲ್ಲಿರುವಂಥ ವ್ಯಕ್ತಿಯ ಸೌಂದರ್ಯದ ಪದಗಳೊಂದಿಗೆ ಮುಕ್ತಾಯಗೊಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಥಾಮಸ್ ಆಲ್ವಾ ಎಡಿಸನ್, ಬಲ್ಬನ್ನು ಕಂಡುಹಿಡಿದಂಥ ವ್ಯಕ್ತಿ, ಅವ್ರು ಈ ರೀತಿಯಾಗಿ ಹೇಳ್ತಾರೆ, ಐ ನೆವರ್ ಫೇಲ್ಡ್, ಐ ಜಸ್ಟ್ ಫೌಂಡ್ ಔಟ್ 10,000 ways
ಟು ಫೈಂಡ್ ಹೌ ನಾಟ್ ಟು ವರ್ಕ್ ಎಂಬುದಾಗಿ. ಅಂತ ಹೇಳಿದ್ರೆ ಅವರು ಬಲ್ಬನ್ನು ಕಂಡುಹಿಡಿಬೇಕಾದ್ರೆ ಅವರಲ್ಲಿದ್ದಂಥ ಒತ್ತಡ, ಒಳಗಿನ ಒತ್ತಡಕ್ಕಿಂತ ಹೊರಗಿನ ಒತ್ತಡ, ಎಲ್ಲ ಲೋಕದಲ್ಲಿರುವಂಥ ಎಲ್ಲರಿಗೂ ಗೊತ್ತಾಯಿತು. ಥಾಮಸ್ ಅಲ್ವಾ ಎಡಿಸನ್ ಅವರು ಬಲ್ಬನ್ನು ಕಂಡುಹಿಡಿತಾ ಇದ್ದಾರೆ. ಒಂದು ಬಲ್ಬ್ ಕಂಡುಹಿಡಿದ್ರು ಫೇಲ್ಯೂರ್ ಆಯಿತು, 1-2 ಹತ್ತರಲ್ಲಿ ನಿಲ್ಲಿಸಲಿಲ್ಲ, ಅವರು 1000ಗಳಿಗೆ ರೀಚ್ ಆದರು. ಪ್ರತಿ ಸಲ ಬಲ್ಬ್ ಮಾಡಬೇಕಾದ್ರೂ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿ ಹೊರಗಡೆಯಿಂದ ಟೀಕೆಯನ್ನು ಎಷ್ಟು ಹೊಂದಿರ್ತಾರೆ, ಎಷ್ಟು ಒತ್ತಡದಲ್ಲಿ ಇರ್ತಾರೆ, ಅವರಿಗೆ ಮಾನಸಿಕವಾಗಿ ಎಷ್ಟು ತೊಂದರೆಗಳಿರುತ್ತೆ. ಕುಟುಂಬ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಸೊಸೈಟಿ ಆಗಿರ್ಬೋದು, ದೇಶ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಒತ್ತಡ. ಆ ಎಲ್ಲ ಭೀಕರವಾದಂಥ ಒತ್ತಡದ ಮಧ್ಯದಲ್ಲಿ ಸುಂದರ ಮಾತನ್ನ ಹೇಳ್ತಾರೆ, ಐ ನೆವರ್ ಫೇಲ್ಡ್ ಎಂಬುದಾಗಿ. ಪಾಸಿಟಿವಿಟಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ, ಅವರಿಗೊಂದು ಚಾನ್ಸನ್ನು ಅವರು ಕೊಡ್ತಾ ಇದ್ದಾರೆ. ಲೋಕ ಹೇಳ್ತಾ ಇದೆ ಇವನಿಂದ ಏನೂ ಆಗಲ್ಲ ಅಂತೇಳಿ ಆ ಲೋಕದ ಮಾತಿಗೆ ಕಿವಿ ಕೊಡ್ತಾ ಇಲ್ಲ, ಅವರ ಹೃದಯಕ್ಕೆ ಅವ್ರು ಕಿವಿ ಕೊಡ್ತಾ ಇದ್ದಾರೆ. ಅನೇಕ ವರ್ತಿ ನಾನು ಹೇಳುವಂಥದ್ದು, ಈಗಿನ ಕಾಲದ ಯವನಸ್ಥರಿಗೆ ನಿಮ್ಮ ಹೃದಯದ ಶಬ್ದವನ್ನು ಕೇಳಲಿಕ್ಕೆ ಸ್ವಲ್ಪ ಸಮಯ ಕೊಡಿ ಅಷ್ಟೇ. ಸಂತೋಷ್ ಅವರು ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ನಾವ್ಯಾರು ದೇವರಲ್ಲ, ನಮ್ಮ ಬಾಯಿಂದ ಮಾತುಗಳೊಳಗಡೆ ಬಂದಾಗ್ಲೇ ಬೇರೆಯವರ ಮಾತು ಅರ್ಥ ಮಾಡ್ಕೊಳ್ಳಿಕ್ಕಾಗುವಂಥದ್ದು. ನಾನು ಹೇಳುವಂಥದ್ದು ಎಲ್ಲ ಜನ್ಸಿಗೆ, ನಿಮ್ಮ ಒಂದು ಗೆಳೆಯರು ಇಂಥದ್ದೇ ಒಂದು ಸನ್ನಿವೇಶದಲ್ಲಿದ್ದಾರೆ, ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿ ಲಿಸನರ್, ಬಿ ಎ ಗುಡ್ ಲಿಸನರ್. ಅದಾದ್ಮೇಲೆ ಬಿ ಪೇಷಂಟ್ ವಿತ್ ಹಿಮ್ ಆರ್ ಹರ್. ಆ ಒಂದು ತಾಳ್ಮೆ ಅವರಿಗೆ ಕೊಟ್ಟಾಗ, ನೀವು ಒಳ್ಳೆ ಅವರ ಒಂದು ಮಾತುಗಳನ್ನ ಕೇಳಲಿಕ್ಕೆ ನಿಮ್ಮಲ್ಲಿ ಆ ತಾಳ್ಮೆ ಇದ್ದಾಗ, ಅದರಲ್ಲೇ ಅರ್ಧ ಅವರ ಒಂದು ತೊಂದರೆ ಬಗೆಹರಿದು ಬಿಡುತ್ತೆ. ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ಜಾಸ್ತಿ ನಮ್ಮ ಒಪಿನಿಯನ್ ಕೊಡ್ಲಿಕ್ಕೆ ಹೋಗ್ತೇವೆ, ಅಡ್ವೈಸ್ ಕೊಡ್ಲಿಕ್ಕೆ ಹೋಗ್ತೇವೆ. ಕೇಳಲಿಕ್ಕೆ ಬರುವಂಥವ್ರು ಯಾರಿಗೂ ಅಡ್ವೈಸ್ ಬೇಡ, ಅವರಿಗೆ ಬರೀ ಅವ್ರ ಮಾತು ಕೇಳಿದ್ರೆ ಸಾಕು. ಆ ಮಾತು ಕೇಳುವಂಥವ್ರು ನಾವಾಗೋಣ. ಅದರಲ್ಲೇ 50% ಒತ್ತಡ ಅಲ್ಲಿ ನಮ್ಮ ಗೆಳೆಯರಿಗಾಗಿರ್ಬೋದು, ಗೆಳತಿಯರಿಗಾಗಿರ್ಬೋದು ಮುಕ್ತಾಯಗೊಳ್ಳುತ್ತೆ. ಸೊ ಲೆಟ್ಸ್ ಬಿ ಆಲ್ವೇಸ್ ಪಾಸಿಟಿವ್. ಥಾಮಸ್ ಆಲ್ವಾ ಎಡಿಸನ್ ಅವ್ರು ಹೇಳುವಾಗೆ, ಐ ಜಸ್ಟ್ ಫೌಂಡ್ ಔಟ್ 10,000 ರೀಸನ್ಸ್ ಆಫ್ ದ ಥಿಂಗ್ಸ್ ಹೌ ನಾಟ್ ವರ್ಕ್ ಎಂಬುದಾಗಿ. ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವಿಟಿ ಇಲ್ಲ, ಅವರು ಹೊಸದನ್ನು ಕಲಿತಾ ಇದ್ದಾರೆ. ಕೆಲವೊಮ್ಮೆ ನಮ್ಮ ಜೀವಿತಗಳಲ್ಲಿ ಒತ್ತಡ ಅನ್ನುವಂಥದ್ದು ಒಂದು ಅಧ್ಯಾಯ ಆಗಿರ್ಬೋದು, ಈ ಅಧ್ಯಾಯ ಕಷ್ಟ ಆಗಿರ್ಬೋದು, ಚಾಪ್ಟರ್ ಮೈಟ್ ಬಿ ಹಾರ್ಡ್, ಆದರೆ ಇನ್ನೊಂದು ಅಧ್ಯಾಯ ಕೂಡ ಇದೆ. ಆ ಅಧ್ಯಾಯ ಸುಲಭವಾಗಿರ್ಬೋದು, ಇನ್ನೊಂದು ಅಧ್ಯಾಯ ಸುಂದರವಾಗಿರ್ಬೋದು, ಆ ಇನ್ನೊಂದು ಅಧ್ಯಾಯ ಇತಿಹಾಸ ಬರಿಬೋದು. ಸೊ ಇಂಥ ಒಂದೇ ಒಂದು ಅಧ್ಯಾಯದಲ್ಲಿ ನಮ್ಮ ಜೀವಿತ ಮುಗಿಯುವಂಥದ್ದಲ್ಲ, ಅನೇಕ ಸುಂದರವಾದಂಥ ಅಧ್ಯಾಯಗಳು ಮುಂದೆ ಇರುವಂಥದ್ದನ್ನು ನಾವು ಗಮನಿಸಿ ನಮ್ಮ ಒಂದು ಫ್ಯೂಚರಿಗೆ ನಾವು ನಮ್ಮ ಒಂದು ಅವಕಾಶವನ್ನು ಕೊಡೋಣ. ಅದೇ ಸಮಯದಲ್ಲಿ ಈ ಎಲ್ಲ ಒತ್ತಡಗಳ ನಡುವೆ ನಮ್ಮ ಸಂತೋಷನ, ನಮ್ಮ ಒಂದು ಸ್ವಾತಂತ್ರ್ಯವನ್ನು ನಾವು ಕಳೆದುಕೊಳ್ಳುವಂಥದ್ದು ಬೇಡ. ಬದಲಾಗಿ ನಮಗೆ ಏನು ಸಂತೋಷ ತರುತ್ತೋ ಅದನ್ನು ನಾವು ಮಾಡೋಣ. ಆ ಒಂದು ಮಾಡುವಂಥ ಕೆಲಸದಲ್ಲಿ ಸಂತೋಷವನ್ನು ಪಡೆಯುತ್ತಾ ಇತರರನ್ನು ಕೂಡ ಸಂತೋಷದಲ್ಲಿ ಇಡೋಣ. ವಿಲ್ ಡೂ ಗುಡ್ ಆ್ಯಂಡ್ ಮೇಕ್ ಅದರ್ಸ್ ಗುಡ್ ಎನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಕ್ತಾಯಗೊಳಿಸಲು ಇಷ್ಟಪಡ್ತೀನಿ. ಬಹಳ ಸುಂದರವಾದ ರೀತಿಯಲ್ಲಿ ಜೆನ್ಸಿಸ್ ನೀವೆಲ್ಲರೂ ಉತ್ತಮವಾದ ರೀತಿಯಲ್ಲಿ ನೀವು ಮಾತಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮ್ಮ ಪ್ರೊಫೆಸರ್ ಅವರು ಕೂಡ ಕೊನೆಯ ಮಾತನ್ನ ಅತಿ ಉತ್ತಮವಾದ ರೀತಿಯಲ್ಲಿ ನೀವು ಹೇಳಿದಿರಿ. ಸೊ ಕಾರ್ಯಕ್ರಮದ ಪರವಾಗಿ ನಿಮಗೆ ನಾನು ವಂದನೆಯನ್ನ ನಾನು ಹೇಳ್ತೇನೆ. ವೀಕ್ಷಕರೇ, ಇಲ್ಲಿವರೆಗೂ ನಾವು ಮಾತಾಡಿದಂಥ ವಿಚಾರ ನಿಮ್ಗೆ ಏನಾದರೂ ಮರ್ತೋಗ್ಬಿಟ್ಟಿದ್ರೆ, ನಿಮ್ಗೆ ಯಾವುದೂ ನೆನಪಿಲ್ಲ ಅಂತಂದರೆ, ಕೆಲವು ಒಂದು ಪಾಯಿಂಟ್ಸನ್ನು ನಾನು ಹೇಳ್ತೀನಿ, ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ. ಒಂದು, ನಿಮ್ಮನ್ನು ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ, ಯಾರ ಜೊತೆಗೂ ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ. ಎರಡನೇದು, ಯಾರಾದರೂ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಓಕೆ? ಮತ್ತೆ ಮನಸ್ಸು ಬಿಚ್ಚಿ ಮಾತಾಡ್ರಿ, ಯಾಕೆಂದರೆ ಮಾತಾಡಿದ್ರೇ ತಾನೇ ಬೇರೆಯವ್ರಿಗೆ ಅರ್ಥ ಆಗುವಂಥದ್ದು. ಸೊ ಇದು ಮೂರನ್ನ ನೀವು ಒಂಥರ ಕಟ್ಟುನಿಟ್ಟಾಗಿ ನೀವು ಮಾಡಿಬಿಟ್ರೆ, ಖಂಡಿತವಾಗಿಯೂ ನಿಮ್ಮಲ್ಲಿರುವಂತಹ ಒತ್ತಡ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ಸಮಸ್ಯೆಗಳಾಗಿರ್ಬೋದು, ಅದೆಲ್ಲದರಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇದನ್ನು ನೀವು ಒಂದು ಪ್ರಯತ್ನ ನೀವು ಮಾಡೋದಾದರೆ ಖಂಡಿತವಾಗಿಯೂ ನಿಮ್ಮ ಜೀವಿತ ಸಾರ್ಥಕ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಮತ್ತು ಈ ಆತ್ಮಹತ್ಯೆ ಅನ್ನುವಂಥದ್ದು ಅದು ಅದೇ ಒಂದು ಸೊಲ್ಯೂಷನ್ ಅಲ್ಲ. ಓಕೆ? ಹಾಗಾಗಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅವ್ನು ಹಂಗಿದ್ದಾನೆ, ಅವಳು ಹಿಂಗಿದ್ದಾಳೆ, ನಾನು ಹಾಗೆ ಆಗಬೇಕು ಅಂತಲ್ಲ. ನೀನು ಯಾರು ಫಸ್ಟ್ ನೀನು ತಿಳ್ಕೊಳ್ಬೇಕು. ಆವಾಗಲೇ ನಾವೆಲ್ಲದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಒಂದು ಸಾಧನೆಯನ್ನು ನೀವು ಮಾಡಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಬಿ ಪಾಸಿಟಿವ್, ಡೋಂಟ್ ಗಿವ್ ಅಪ್. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿ ತಂದಿದೆ ಎಂಬುದಾಗಿ ನಾನು ನಂಬ್ತೇನೆ.
ಮತ್ತೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ನೀವು ಕರೆ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆನ ನೀವು ಬರೆದಿಟ್ಕೊಳ್ಳಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ಮುಂದಿನ ವಾರ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ